ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಶಿವಪಿತನೇ ಬಂದು ತಿಳಿಸಿದ ಕೊನೆಗೆ, ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ, ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ. ಆತ್ಮ ನಾನೆಂಬ ಅರಿವನ್ನು ಈಗ ಗಳಿಸಿದೆ, ಈಗ ಗಳಿಸಿದೆ. ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಕಪ್ಪಾದೆ ಕಾಮಾದಿ ವಿಕಾರಗಳಿಂದ ಶಿವಪಿತ ಬಿಡಿಸಿದ ಅವುಗಳಿಂದ. ಕಪ್ಪಾದೆ ಕಾಮಾದಿ ವಿಕಾರಗಳಿಂದ ಶಿವಪಿತ ಬಿಡಿಸಿದ ಅವುಗಳಿಂದ. ಜ್ಞಾನಯೋಗಗಳ ಬಲದಿಂದ, ಜ್ಞಾನಯೋಗಗಳ ಬಲದಿಂದ ಪಡೆದೆನು ನನ್ನ ಇಂದಿನ ಅಂದ, ಪಡೆದೆನು ನನ್ನ ಇಂದಿನ ಅಂದ. ಓಂ ಶಾಂತಿ. ಇಂದಿನ ದಿನಾಂಕ 13/10/2024. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ 11/3/2002. ಮಧುಬನ. ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ. ಇದನ್ನು ವಿಶ್ವ ಸೇವೆಯಲ್ಲಿ ಅರ್ಪಣೆ ಮಾಡಿ. ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ತನ್ನ ವಿಶ್ವದ 4 ಕಡೆಯ ಶ್ರೇಷ್ಠ ಭಾಗ್ಯವಂತ ಬ್ರಾಹ್ಮಣ ಕುಲದವರಿಗೆ ಬಹಳ ಬಹಳ ಪದಮ ಭಾರಿ ದಿವ್ಯ ಅಲೌಕಿಕ ಜನ್ಮದ ಶುಭಾಶಯವನ್ನು ನೀಡುತ್ತಿದ್ದಾರೆ. ಜೊತೆಯಲ್ಲಿ ಅತಿ ಸ್ನೇಹದ ಹೃದಯಪೂರ್ವಕವಾದ ಪ್ರೀತಿಯ ಆತ್ಮಿಕ ಪುಷ್ಪಗಳೊಂದಿಗೆ ಜನ್ಮದಿನದ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ವಿಶೇಷತೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ವಾ ಮಕ್ಕಳೇ ವಾ ಎಂದು ಹೃದಯಪೂರ್ವಕವಾದ ಹಾಡನ್ನು ಹಾಡುತ್ತಿದ್ದಾರೆ. ಇಂದಿನ ದಿನ ಅಮೃತ ವೇಳೆಯಿಂದ ಎಲ್ಲ ಮಕ್ಕಳ ಹೃದಯದಲ್ಲಿ ವಾ ತಂದೆಯ ಹಾಗೂ ನಮ್ಮ ಅಲೌಕಿಕ ಜನ್ಮದ ಖುಷಿಯ ಅಲೆಯು ಕಾಣುತ್ತಿತ್ತು. ತಂದೆಯು ಅಮೃತ ವೇಳೆಯಿಂದ ಅಭಿನಂದನೆಯ ಮಾಲೆಗಳನ್ನು ನೋಡಿ ಖುಷಿಯಾಗುತ್ತಿದ್ದಾರೆ. ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಆಚರಿಸುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಅಲೌಕಿಕ ಜನ್ಮದಿನವನ್ನು ಆಚರಿಸುವುದಿಲ್ಲ. ತಂದೆ ಹಾಗೂ ಮಕ್ಕಳ ಜನ್ಮವು ಒಂದೇ ದಿನದಲ್ಲಿ ಆಚರಿಸುವ ಇಂತಹ ವಿಚಿತ್ರ ಜನ್ಮದಿನ ಅಲ್ಲಿಯೂ ಸಹ ಇರುವುದಿಲ್ಲ. ಒಂದೇ ದಿನ ತಂದೆ ಹಾಗೂ ಮಕ್ಕಳ ಜನ್ಮದಿನ ಆಚರಿಸುವುದನ್ನು ಇದುವರೆಗೂ ಕೇಳಿದ್ದೀರಾ? ಆದರೆ ಇಂದಿನ ದಿನ ನೀವು ಮಕ್ಕಳ ಹಾಗೂ ಬಾಪ್ ದಾದಾರವರ ಜನ್ಮ ಒಂದೇ ದಿನದಂದು ಆಚರಿಸುತ್ತಿದ್ದೀರಿ. ವಾನ ಹಾಡನ್ನು
ಆಡುತ್ತಿದ್ದೀರಲ್ಲವೇ? ಇಂದು ಬಾಪ್ತಾದ ಅಮೃತ ವೇಳೆಯಲ್ಲಿ ಒಂದು ಮಾಲೆಯನ್ನು ಮಾಡುತ್ತಿದ್ದಾರೆ. 108ರ ಫೈನಲ್ ಮಾಲೆಯನ್ನು ಮಾಡುತ್ತಿರಲಿಲ್ಲ, ಏಕೆಂದರೆ ನೀವು ಆ ಮಾಲೆಯಲ್ಲಿ ನಮ್ಮ ಹೆಸರಿರಬೇಕೆಂದು ಯೋಚಿಸಬಹುದು. ಆದಿ ಸ್ಥಾಪನೆಯ ಸಮಯದಿಂದ ಈಗ ವಿನಾಶ ಸಮಯದ ಸಮೀಪದವರೆಗೆ ಯಾವ ಯಾವ ಮಕ್ಕಳು ಅಮರಭವದ ವರದಾನಿಯಾಗಿದ್ದಾರೆಂಬ ಮಾಲೆಯನ್ನು ಇಂದು ಮಾಡುತ್ತಿದ್ದರು. ಈ ರೀತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಜೊತೆಯಲ್ಲಿ ಸರ್ವ ಚರಿತ್ರೆಯನ್ನು ನೋಡುವ ಹಾಗೂ ಕೇಳುವಂತಹ ಶ್ರೇಷ್ಠ ಪಾತ್ರ ಡ್ರಾಮಾ ಅನುಸಾರವಾಗಿ ಈ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗಿದೆ. ಆದರೆ ಆ ಆತ್ಮಗಳು ಸಹ ಎಷ್ಟೊಂದು ಕಡಿಮೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಪಾತ್ರವೂ ಇದೆ. ಏಕೆಂದರೆ ಬಾಪ್ತಾದ ಬ್ರಾಹ್ಮಣ ವಂಶಾವಳಿಯ ಮಾಲೆಯನ್ನು ಮಾಡುತ್ತಿದ್ದರು. ಆದುದರಿಂದ ವಿಶ್ವದ ಅಂದಾಜಿನಲ್ಲಿ ಬ್ರಾಹ್ಮಣ ಆತ್ಮಗಳೆಲ್ಲರೂ ಬಹಳ ಭಾಗ್ಯವಂತರಾಗಿದ್ದಾರೆ. ಏಕೆಂದರೆ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾಗಿದ್ದೀರಿ. ಏಕೆಂದರೆ ವಿಶ್ವದ ಕೋಟ್ಯಾಂತರ ಆತ್ಮಗಳು ಒಂದು ಕಡೆ ಮತ್ತೊಂದು ಕಡೆ, ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮ ಒಬ್ಬರಾಗಿದ್ದೀರಿ. ಹೀಗೆ ಜನ್ಮದಿನದಂದು ಪ್ರತಿಯೊಂದು ಬ್ರಾಹ್ಮಣ ಆತ್ಮಗಳಿಗೆ ಕೆಲವರಿಗಷ್ಟೇ ಅಲ್ಲದೆ ಎಲ್ಲ ಮಕ್ಕಳ ಜನ್ಮ ಪತ್ರಿಕೆಯನ್ನು ಜಾತಕ ನೋಡುತ್ತಾ ಪ್ರತಿಯೊಬ್ಬರ ವಿಶೇಷತೆಗಳ ಮಾಲೆಯನ್ನು ಕೊರಳಿಗೆ ಹಾಕುತ್ತಿದ್ದರು. ತಾವು ಒಂದು ವೇಳೆ ಹೊಸ ಮಕ್ಕಳಿರಬಹುದು, ಆದಿಯ ಮಕ್ಕಳಿರಬಹುದು, ಮಧ್ಯದ ಮಕ್ಕಳಿರಬಹುದು, ಆದರೆ ವಿಶೇಷವಾಗಿದ್ದಾರೆ ಹಾಗೂ ವಿಶೇಷವಾಗಿಯೇ ಇರುತ್ತಾರೆ. ಇಡೀ ಕಲ್ಪದಲ್ಲಿ ವಿಶೇಷವಾಗಿರುತ್ತೀರಿ. ಇಡೀ ಕಲ್ಪದಲ್ಲಿ ವಿಶ್ವದ ಸರ್ವ ಆತ್ಮಗಳಿಗೆ ತಾವು ಶ್ರೇಷ್ಠ ಆತ್ಮಗಳ ಮೇಲೆ ಮಹಾನತೆಯ ದೃಷ್ಟಿ ಇರುತ್ತದೆ. ಆದುದರಿಂದ ತಾವು ತಮ್ಮ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಾ. ಪ್ರತಿಯೊಬ್ಬರೂ ತಮ್ಮ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಾ. ಒಂದು ವೇಳೆ ತಿಳಿದುಕೊಂಡಿದ್ದರೆ ಒಂದು ಕೈಯನ್ನು ಎತ್ತಿ, ಬಹಳ ಒಳ್ಳೆಯದು. ಹಾಗಾದರೆ ಆ ವಿಶೇಷತೆಗಳನ್ನು ಏನು ಮಾಡುತ್ತೀರಿ? ತಮ್ಮ ವಿಶೇಷತೆಗಳನ್ನು ತಿಳಿದುಕೊಂಡಿರುವುದು ಹಾಗೂ ಮಾನ್ಯತೆ ಮಾಡಿರುವುದು ಬಹಳ ಒಳ್ಳೆಯದಾಗಿದೆ. ಆದರೆ ಅವುಗಳನ್ನು ವಿಶೇಷತೆ ಏನು ಮಾಡುತ್ತೀರಿ? ಸೇವೆಯಲ್ಲಿ ಉಪಯೋಗಿಸುತ್ತೇವೆ, ಬೇರೆ ರೀತಿಯಲ್ಲಿ ಉಪಯೋಗಿಸುವುದಿಲ್ಲ. ನನ್ನ ತಾನೇ ಈ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ. ಪರಮಾತ್ಮನ ಈ ಕೊಡುಗೆಯನ್ನು ವಿಶ್ವ ಸೇವೆಗೆ ಅರ್ಪಣೆ ಮಾಡಬೇಕು. ಒಂದು ವೇಳೆ ವಿಶೇಷತೆಗಳನ್ನು ನಕಾರಾತ್ಮಕ ರೂಪದಲ್ಲಿ ಉಪಯೋಗಿಸಿದ್ದರೆ ಅದು ಅಭಿಮಾನದ ರೂಪವಾಗಿ ಬಿಡುತ್ತದೆ. ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಬಂದ ನಂತರ, ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ತಂದೆಯಿಂದ ತುಂಬ ವಿಶೇಷತೆಗಳು ಪ್ರಾಪ್ತಿಯಾಗುತ್ತವೆ. ಏಕೆಂದರೆ ತಂದೆಗೆ ಮಕ್ಕಳಾಗುವುದರಿಂದ ವಿಶೇಷತೆಗಳ ಖಜಾನೆಯ ಅಧಿಕಾರಿಯಾಗಿ ಬಿಡುತ್ತೀರಿ. ಒಂದೆರಡು ವಿಶೇಷತೆಗಳಲ್ಲ, ಅನೇಕ ವಿಶೇಷತೆಗಳಿವೆ. ಈ ನೆನಪಾರ್ಥವಾಗಿ ನಿಮ್ಮ ವಿಶೇಷತೆಗಳ ವರ್ಣನೆಯನ್ನು ಹೀಗೆ ಮಾಡುತ್ತಾರೆ: 16 ಕಲಾ ಸಂಪನ್ನ. ಕೇವಲ 16 ಮಾತ್ರವಲ್ಲ, 16 ಎಂದರೆ ಸಂಪೂರ್ಣ ಎಂದರ್ಥ. ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ ಸ್ವರೂಪವು ತುಂಬ ವಿಸ್ತಾರವಿದೆ. ಹೇಳುವಾಗ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಿದರೂ ಸಹ ಆ ಸಂಪೂರ್ಣತೆಯಲ್ಲಿ ಸ್ವಲ್ಪ ವಿಸ್ತಾರವಿದೆ. ಹೀಗೆ ವಿಶೇಷತೆಗಳು ತಂದೆಯ ಮೂಲಕ ಪ್ರತಿ ಬ್ರಾಹ್ಮಣನಿಗೆ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಆದರೆ ಆ ವಿಶೇಷತೆಗಳನ್ನು ಧಾರಣೆ ಮಾಡಬೇಕು, ನಂತರ ಸೇವೆಯಲ್ಲಿ ತೊಡಗಿಸಬೇಕು. ಈ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿವೆ, ನನ್ನ ವಿಶೇಷತೆಗಳಲ್ಲ. ಪರಮಾತ್ಮನ ಕೊಡುಗೆ ಎಂದು ತಿಳಿದುಕೊಳ್ಳುವುದರಿಂದ ಆ ವಿಶೇಷತೆಯಲ್ಲಿ ಪರಮಾತ್ಮನ ಶಕ್ತಿಗಳು ತುಂಬಲ್ಪಡುತ್ತವೆ. ಒಂದು ವೇಳೆ ನನ್ನ ವಿಶೇಷತೆಗಳೆಂದು ಹೇಳಿದರೆ ಅಭಿಮಾನ ಹಾಗೂ ಅಪಮಾನ ಎರಡನ್ನೂ ಎದುರಿಸಬೇಕಾಗುವುದು. ಯಾವುದೇ ರೀತಿಯ ಅಭಿಮಾನವಾಗಿರಬಹುದು. ಒಂದು ವೇಳೆ ಜ್ಞಾನದ, ಯೋಗದ, ಸೇವೆಯ, ಬುದ್ಧಿಯ, ಯಾವುದೇ ಗುಣದ, ಈ ರೀತಿ ಯಾವುದೇ
ಅಭಿಮಾನವಿದ್ದಾಗ ಅದರ ಚಿಹ್ನೆ ಅವರಿಗೆ ಅತಿ ಬೇಗ ಅಪಮಾನದ ಅನುಭವವಾಗುತ್ತದೆ. ಹೀಗೆ ನೀವು ವಿಶೇಷ ಆತ್ಮಗಳಾಗಿದ್ದೀರಿ, ಅರ್ಥಾತ್ ಪರಮಾತ್ಮನ ಕೊಡುಗೆಗೆ ಅಧಿಕಾರಿಗಳಾಗಿದ್ದೀರಿ. ಇಂದು ತಾವೆಲ್ಲರೂ ಬಾಪ್ ದಾದಾರವರ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಲ್ಲವೇ? ಹಾಗೆಯೇ ಬಾಪ್ ದಾದಾ ತಮ್ಮೆಲ್ಲರ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ. ನೀವು ಕೇವಲ ಬಾಪ್ ದಾದಾ ಒಬ್ಬರ ಜನ್ಮದಿನವನ್ನು ಆಚರಿಸುವಿರಿ. ಆದರೆ ಬಾಪ್ ದಾದಾ ಇಡೀ ಬ್ರಾಹ್ಮಣ ಕುಲದ ಜನ್ಮದಿನವನ್ನು ಆಚರಿಸಲು ಬಂದಿದ್ದೇವೆ. ಒಂದು ವೇಳೆ ನೀವು ದೇಶದಲ್ಲಿ ದೂರ ಕುಳಿತಿರಬಹುದು, ವಿದೇಶದ ಯಾವುದೇ ಮೂಲೆಯ ದೂರದಲ್ಲಿ ಕುಳಿತಿರಬಹುದು. ಆದರೆ ಯಾರೆಲ್ಲ ಬ್ರಾಹ್ಮಣ ಆತ್ಮ ಬ್ರಾಹ್ಮಣ ಕುಲದವರಾಗಿದ್ದಾರೆ ಅವರೆಲ್ಲರ ಜನ್ಮದಿನವನ್ನು ಬಾಪ್ ದಾದಾರವರು ಆಚರಿಸುತ್ತಿದ್ದೇವೆ. ನೀವು ಸಹ ಸರ್ವರ ಜನ್ಮದಿನವನ್ನು ಆಚರಿಸುತ್ತಿದ್ದೀರಲ್ಲವೇ? ಅಥವಾ ಕೇವಲ ಇಲ್ಲಿ ಕುಳಿತಿರುವವರಷ್ಟೇ ನೆನಪಿದೆಯೇನೋ? ಇಡೀ ವಿಶ್ವದ ಬ್ರಾಹ್ಮಣರು ನೆನಪಿದೆಯಲ್ಲವೇ? ನಮ್ಮ ಜನ್ಮದಿನವನ್ನೂ ಸಹ ಆಚರಿಸುತ್ತಿದ್ದಾರೆಂದು ಎಲ್ಲರೂ ನೋಡುತ್ತಿದ್ದಾರೆ. ಆದುದರಿಂದ ಇಡೀ ಬ್ರಾಹ್ಮಣ ಕುಲದ ಜನ್ಮದಿನವನ್ನು ಆಚರಿಸುತ್ತಿದ್ದೀರಲ್ಲವೇ? ಎಲ್ಲರಿಗೂ ಜನ್ಮದಿನದ ಶುಭಾಶಯಗಳು. ಶುಭಾಶಯಗಳು ಶುಭಾಶಯಗಳು. ಆಚರಣೆ ಮಾಡುವುದೆಂದರೆ ಉಮಂಗ ಉತ್ಸಾಹದಲ್ಲಿ ಬರುವುದು. ಹೀಗೆ ಹೃದಯಪೂರ್ವಕವಾದ ಉತ್ಸಾಹ ಇದೆಯಲ್ಲವೇ? ವಾ ನಮ್ಮ ಅಲೌಕಿಕ ಜನ್ಮದಿನ. ಹೀಗೆ ಇಂದು ಅಮೃತ ವೇಳೆಯಿಂದ ಎಲ್ಲರಲ್ಲೂ ಜನ್ಮದಿನದ ಉಮಂಗ ಉತ್ಸಾಹ ಬಹಳ ಇರಬೇಕಲ್ಲವೇ? ಬಾಪ್ ದಾದಾರವರು ನಿಮ್ಮ ಕಾರ್ಡನ್ನು ನೋಡಿದರು. ನೀವು ಈ ನೇತ್ರಗಳಿಂದ ನೋಡುತ್ತೀರಿ. ಬಾಪ್ ದಾದಾ ನಿಮಗಿಂತಲೂ ಮೊದಲೇ ಸೂಕ್ಷ್ಮದಲ್ಲಿ ನೋಡಿಬಿಡುತ್ತಾರೆ. ಎಲ್ಲರೂ ತಮ್ಮ ಮನಪೂರ್ವಕ ಉಮಂಗವನ್ನು ತೋರಿಸುವ ಸಲುವಾಗಿ ಎಷ್ಟೊಂದು ಉಮಂಗ ಉತ್ಸಾಹ ಇಡುತ್ತೀರೆಂದು ಬಾಪ್ ದಾದಾ ನೋಡಿದರು. ಈ ವರ್ತಮಾನದಲ್ಲಿ ಇಮೇಲ್ ತುಂಬ ಸುಲಭವಾಗಿ ಬಿಟ್ಟಿದೆಯಲ್ಲವೇ? ಹೀಗೆ ಎಲ್ಲರೂ ಬಹಳ ಇಮೇಲನ್ನು ಮಾಡುತ್ತಾರೆ. ಬಾಪ್ ದಾದಾರವರ ಬಳಿ ತಲುಪುತ್ತಿರುತ್ತದೆ. ಒಂದು ವೇಳೆ ಇಮೇಲ್ ಆಗಿರಬಹುದು, ಕಾರ್ಡ್ ಆಗಿರಬಹುದು, ಪತ್ರವಾಗಿರಬಹುದು, ಮನಸ್ಸಿನ ಸಂಕಲ್ಪವಾಗಿರಬಹುದು. ಒಂದು ವೇಳೆ ಅಮೃತ ವೇಳೆಯಿಂದ 4-6 ಕಡೆಯ ಕಾರ್ಡ್, ಪತ್ರ, ಇಮೇಲ್ ಸಂಕಲ್ಪಗಳೆಲ್ಲವನ್ನು ಒಂದು ಕಡೆ ಸೇರಿಸಿ ನೋಡಿದರೆ ತುಂಬ ಮಜಾ ಬರುತ್ತದೆ. ಈ ಪ್ರದರ್ಶನ ವಿಚಿತ್ರವಾಗಿರುತ್ತದೆ. ಜನ್ಮದಿನದಂದು ತಮ್ಮ ಮುಂದಿನ ಜೀವನಕ್ಕಾಗಿ ಸಂಕಲ್ಪ ಮಾಡುತ್ತಾರೆ. ಜನ್ಮದಿನದ ಸಂಖ್ಯೆ ಮುಂದುವರಿಯುವಂಥದ್ದಾಗಿರುತ್ತದೆ. ಹೇಗೆ 65ರಿಂದ 66 ಆಯಿತಲ್ಲವೇ? ಈ ರೀತಿ ವರ್ಷವೂ ಮುಂದುವರಿಯುವಂತೆ ಪುರುಷಾರ್ಥದಲ್ಲಿ ಅಥವಾ ತಮ್ಮ ಅಮೂಲ್ಯ ಜೀವನದಲ್ಲಿ, ಮನದಲ್ಲಿ ಅರ್ಥಾತ್ ಸಂಕಲ್ಪದಲ್ಲಿ, ಬುದ್ಧಿಯ ನಿರ್ಣಯ ಶಕ್ತಿಯಲ್ಲಿ, ಮಾತಿನಲ್ಲಿ, ಸೆಕೆಂಡಿನಲ್ಲಿ ಸಫಲತಾ ಮೂರ್ತಿಯನ್ನಾಗಿ ಮಾಡುವ ಶಕ್ತಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಪ್ರತಿ ಸಮಯ ಸಂಪರ್ಕ ಸಂಬಂಧದವರಿಗೆ ಒಂದಲ್ಲ ಒಂದು ಪ್ರಾಪ್ತಿಯ ಅನುಭೂತಿಯಾಗಬೇಕು. ಈ ರೀತಿ ತಮ್ಮ ಮುಂದಿನ ಭವಿಷ್ಯದ ಜೀವನಕ್ಕಾಗಿ ದೃಢ ಸಂಕಲ್ಪದ ವ್ರತ ಮಾಡಿದ್ದೀರಾ. ಏಕೆಂದರೆ ಶಿವಜಯಂತಿ ದಿನದಂದು ಬ್ರಾಹ್ಮಣ ಆತ್ಮಗಳಿಗೆ ವಿಶೇಷವಾಗಿ 2 ಲಕ್ಷ್ಯಗಳಿರುತ್ತವೆ. ಮೊದಲನೆಯದಾಗಿ ಸ್ವಯಂನೊಂದಿಗೆ ಪ್ರತಿಜ್ಞೆ ಮಾಡುವುದು, ಎರಡನೆಯದಾಗಿ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಸಲುವಾಗಿ ಧ್ವಜಾರೋಹಣ ಮಾಡುವುದು. ಈ 2 ವಿಶೇಷ ಲಕ್ಷ್ಯ ಈ ದಿನದಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿರುತ್ತದೆ. ಹೀಗೆ ಬಾಪ್ ದಾದಾರವರು ತಾವೆಲ್ಲರೂ ಹಿಂದೆ ಮಾಡಿರುವ ಪ್ರತಿಜ್ಞೆಗಳ ಲೆಕ್ಕವನ್ನು ನೋಡಿದರು. ಪ್ರತಿ ವರ್ಷ ಪ್ರತಿಯೊಬ್ಬರೂ ವಿಧಿಪೂರ್ವಕ ಸಂಕಲ್ಪದಿಂದ, ವಾಣಿಯಿಂದ ಪ್ರತಿಜ್ಞೆ ಮಾಡಿದ್ದಾರೆ. ಬಹಳ ಒಳ್ಳೆಯದೇ ಮಾಡಿದ್ದೀರಿ. ಆದರೆ ಈಗ ಈ ದಿನದ ನಂತರ ಅರ್ಥಾತ್ ಜನ್ಮದಿನ ಆಚರಣೆ ಮಾಡಿದ ಮೇಲೆ ಈ ಒಂದು ಶಬ್ದಕ್ಕೆ ವಿಶೇಷ ಅಂಡರ್ಲೈನ್ ಮಾಡಿಕೊಳ್ಳಬೇಕು. ಆ ಶಬ್ದ ಹೊಸದೇನಲ್ಲ, ಸಾಮಾನ್ಯ ಶಬ್ದವಾಗಿದೆ. ಅದು ನಿರಂತರ ದೃಢತೆ. ಒಮ್ಮೊಮ್ಮೆ ದೃಢತೆ, ಒಮ್ಮೊಮ್ಮೆ ಹುಡುಗಾಟಿಗೆ ಇರಬಾರದು. ನಿರಂತರ ಪ್ರತಿ ಸಂಕಲ್ಪ, ಮಾತು, ಕರ್ಮದ ಮೂಲಕ ಸ್ವಯಂ ಸೇವೆಯಲ್ಲಿ ಹಾಗೂ ಸಂಬಂಧದಲ್ಲಿ 100%
ಸಫಲತೆಯೇ ನಿರಂತರ ದೃಢತೆಯ ಚಿಹ್ನೆಯಾಗಿದೆ. ಎಲ್ಲಿಯವರೆಗೆ ಎಲ್ಲ ಬ್ರಾಹ್ಮಣರಲ್ಲಿ ಸದಾ ಸಫಲತೆಯು ಕಡಿಮೆ ಇರುತ್ತದೆ ಎಂದರೆ ನಾಟಕಾನುಸಾರ ತಡವಾಗಿ ಪ್ರತ್ಯಕ್ಷತೆಯಾಗುತ್ತದೆ. ಸಫಲತೆಯು ಪ್ರತ್ಯಕ್ಷತೆಯ ಆಧಾರವಾಗಿದೆ. ಆದುದರಿಂದ ಪ್ರತಿ ಮಾತು ಹಾಗೂ ಸಂಕಲ್ಪ ಸಫಲತಾ ಪೂರ್ವಕವಾಗಿರಲಿ. ಇದನ್ನು ಈ ಸಮಯದ ನೆನಪಾರ್ಥವಾಗಿ ಗುರುಗಳೆಂದು ಹೇಳಿಕೊಳ್ಳುವಂಥವರಿಗೆ ಸತ್ವಚನ್ ಮಹಾರಾಜ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಅವರು ಸುಳ್ಳನ್ನು ಸಹ ಹೇಳುತ್ತಿರುತ್ತಾರೆ, ಆದರೆ ಭಕ್ತರು ಸತ್ಯವಚನವೆಂದು ಹೇಳುತ್ತಾರೆ. ಇದು ನಿಮ್ಮ ವಚನದ ಗಾಯನವಾಗಿದೆ. ಮಹಾರಾಜ ಮಹಾನ್ ಅಂತೂ ನೀವೇ ಆಗುತ್ತೀರಲ್ಲವೇ? ಆದುದರಿಂದ ಸತ್ಯವಚನ ಮಹಾರಾಜ ಅರ್ಥಾತ್ ಮಹಾನ್ ಆತ್ಮಗಳೆಂದ ಅರ್ಥ. ಆದರೆ ಎಂದಿಗೂ ಈ ರೀತಿ ಯೋಚಿಸಬಾರದಾಗಿದೆ. ನನ್ನ ಭಾವ ಆ ರೀತಿ ಇರಲಿಲ್ಲ, ಆದರೆ ಹೇಳಿಬಿಟ್ಟೆ, ಮಾತು ಬಂದು ಬಿಟ್ಟಿತು. ಭಾವನೆ ಇಲ್ಲದೆ ಎಂದಿಗೂ ಮಾತು ಹೊರಬರುವುದಿಲ್ಲ. ಈ ರೀತಿ ಇದು ತಮ್ಮನ್ನು ತಪ್ಪಿಸಿಕೊಳ್ಳುವ ಮಾತಾಗಿದೆ. ಒಮ್ಮೊಮ್ಮೆ ಮಾತು ಬಂದು ಬಿಟ್ಟಿತೆಂದು ಹೇಳುತ್ತೀರಿ. ಏಕೆ ಬಂದು ಬಿಟ್ಟಿತು? ಏಕೆಂದರೆ ನಿಯಂತ್ರಣ ಶಕ್ತಿ ಇಲ್ಲವೇನೋ, ತಮಗೆ ತಿಳಿಯದಂತೆ ಮಾತು ಬಂದು ಬಿಡುತ್ತದೆ ಎಂದು ಹೇಳುತ್ತೀರಿ. ಅಂದಾಗ ನೀವು ರಾಜರಲ್ಲವೇನೋ? ಕೆಲವು ಕರ್ಮೇಂದ್ರಿಯಗಳಿಗೆ ವಶರಾಗಿರುವ ಕಾರಣ ಮಾತು ಬಂದು ಬಿಟ್ಟಿತೋ, ಆಗಿ ಹೋಯಿತೆಂದೋ? ಈ ವರ್ಷದಲ್ಲಿ ಶುಭಾಶಯ ಜೊತೆಯಲ್ಲಿ ನಿರಂತರವಾಗಿ ಪ್ರತಿ ಮಾತಿನಲ್ಲಿ ದೃಢತೆಗೆ ಅಂಡರ್ಲೈನ್ ಮಾಡಿಕೊಳ್ಳಿ. ಇಂದು ಜನ್ಮದಿನವಾಗಿರುವ ಕಾರಣ ಬಾಪ್ ದಾದಾರವರು ಬೇರೆ ಏನೂ ಹೇಳುವುದಿಲ್ಲ. ಆದರೆ ಎಲ್ಲರ ದಿನಚರ್ಯದಲ್ಲಿ ಬಾಪ್ ದಾದಾರವರು ಒಂದು ಮಾತನ್ನು ಗಮನಿಸಿದ್ದಾರೆ. ಆದರೆ ಈ ಟರ್ನಿನ ಅಂತ್ಯದಲ್ಲಿ ಹೇಳುತ್ತೇನೆ. ಇಂದು ಆಚರಿಸುವುದಷ್ಟೇ, ಹೇಳುವುದೇನೂ ಇಲ್ಲ. 15 ದಿನದ ನಂತರ ಹೇಳುತ್ತೇನೆ. ಬಾಪ್ ದಾದಾ ಈಗ ಹೇಳಿದರೆ 15 ದಿನಗಳೊಳಗೆ ಸರಿಯಾಗಿ ಬಿಡುತ್ತದೆ. ಒಳ್ಳೆಯದು. ಈಗ ಒಂದು ವೇಳೆ 15 ದಿನಗಳಲ್ಲಿ ಸರಿ ಹೋಗುವುದಾದರೆ ಈಗಲೇ ಹೇಳುವುದು ಸರಿಯಿದೆ. ಈ ರೀತಿ 15 ದಿನಗಳಲ್ಲಿ ಪರಿವರ್ತನೆ ಆಗಿಬಿಟ್ಟಾಗ ಬಾಪ್ ದಾದಾ ಏನು ಮಾಡುವುದೆಂದು ಗೊತ್ತಿಲ್ಲ. ಹಾಗಾದರೆ ಹೇಳಿಬಿಡಲೇನು? ಪಾಂಡವರೇ, ಹೇಳೋಣವೇ? 15 ದಿನಗಳಲ್ಲಿ ಪರಿವರ್ತನೆ ಆಗಿಬಿಡುತ್ತದೆಯೇ? ಸಂಕಲ್ಪ ಮಾಡುತ್ತೀರಲ್ಲವೇ? ಚೆನ್ನಾಗಿದೆ. ಹೇಳಿದರೆ ಪಾಂಡವರು ಮಾಡುತ್ತೀರಲ್ಲವೇ? ಹೇಳುವುದೇನೋ ಸಹಜವಾಗಿದೆ. ನೀವು ಮಾಡುತ್ತೀರಾ? ಮಾಡಬೇಕಾಗುತ್ತದೆ. ಬಾಪ್ ದಾದಾರವರು ಹಿಂದೆ ಇರುವವರನ್ನು, ಮಾತೆಯರನ್ನು, ಶಿಕ್ಷಕಿ ಸಹೋದರಿಯರನ್ನು, ಡಬಲ್ ವಿದೇಶದವರೆಲ್ಲರನ್ನು ಕೇಳುತ್ತಾ ಎಲ್ಲರಿಂದ ಕೈಯನ್ನು ಎತ್ತಿಸಿದ್ದರು. ಎಲ್ಲರೂ ಕೈಯನ್ನು ಬಹಳ ಚೆನ್ನಾಗಿ ಎತ್ತಿಬಿಡುತ್ತಾರೆ. ಡಬಲ್ ವಿದೇಶದಿಂದ 3 ಗ್ರೂಪ್ ಇದೆಯಲ್ಲವೇ? ಅಂತರ್ಮುಖಿ, ಮಸ್ತಾನ, ಶಕ್ತಿ ಗ್ರೂಪ್. ಒಳ್ಳೆಯದು. ಅಂತರ್ಮುಖಿ ಗ್ರೂಪ್ ಕೈ ಎತ್ತಿ. ಅಂತರ್ಮುಖಿ ಗ್ರೂಪ್ನಲ್ಲಿ ಕಡಿಮೆ ಇದ್ದಾರೆ. ಒಳ್ಳೆಯದು. ಮಸ್ತಾನ ಗ್ರೂಪ್ನವರು ನಿಂತುಕೊಳ್ಳಿ. ಸದಾ ಮಸ್ತಿಯಲ್ಲಿ ಇರುವವರಲ್ಲವೇ? ಮಸ್ತಾನ ಎಂಬ ಅರ್ಥ ಏನು? ಸದಾ ತಲ್ಲೀನರಾಗಿರುವವರಲ್ಲವೇ? ಶಕ್ತಿ 3ನೆಯ ಗ್ರೂಪ್ ಆಗಿದೆ. ಶಕ್ತಿ ಗ್ರೂಪ್ ಶಕ್ತಿಶಾಲಿಯಾಗಿದೆ ಎಲ್ಲವೇ? ಹೆಸರುಗಳು ಬಹಳ ಚೆನ್ನಾಗಿವೆ ನೋಡಿ. ಯಜ್ಞದ ಆದಿಯಲ್ಲಿ ಬಟ್ಟಿ ನಡೆಯುವಾಗ ನಿಮ್ಮ ಗ್ರೂಪ್ಗಳ ಹೆಸರುಗಳೇನು? ಡಿವೈನ್ ಯೂನಿಟಿ, ಮನೋಹರ್ ಪಾರ್ಟಿ, ಸುಪ್ರೀಂ ಪಾರ್ಟಿ. ಹೆಸರುಗಳೇನು ಸುಂದರವಾಗಿವೆ ಎಲ್ಲವೇ? ಹೀಗೆ ಈ ಗ್ರೂಪ್ ಸಹ ಚೆನ್ನಾಗಿವೆ. ಹೆಸರು ನೆನಪಿದ್ದಾಗ ಹೆಸರಿನ ಜೊತೆಯಲ್ಲಿ ಕರ್ತವ್ಯವೂ ಸಹ ನೆನಪಿರುತ್ತದೆ. ಡಬಲ್ ವಿದೇಶದ ಕುಮಾರರು ನಿಂತುಕೊಳ್ಳಿ. ಒಳ್ಳೆಯದು. ಇದು ಕುಮಾರರ ಗ್ರೂಪ್ ಆಗಿದೆ. ಬಾಪ್ ದಾದಾರವರು ಡಬಲ್ ವಿದೇಶದ ರಿಫ್ರೆಶ್ಮೆಂಟಿನ ಸಮಾಚಾರವನ್ನು ಕೇಳುತ್ತಾ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಬಾಪ್ ದಾದಾ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಕೊಡುತ್ತಿದ್ದಾರೆ. ಆದರೆ ಈ ಎಲ್ಲ ಗ್ರೂಪ್ ಸಹ ಇಂದಿನ ಯಾವ ಮಾತನ್ನು ಅಂಡರ್ಲೈನ್ ಮಾಡಲಾಗಿದೆ ಅದನ್ನೂ ಸಹ ನೆನಪು ಮಾಡುತ್ತಿದ್ದಾರೆ. ಡಬಲ್ ವಿದೇಶದ ಶಿಕ್ಷಕಿ ಸಹೋದರಿಯರು ಟೀಚರ್ಸ್ ತುಂಬ ಇದ್ದಾರೆ.
ಟೀಚರ್ ಆಗುವುದು ಬಹಳ ಶ್ರೇಷ್ಠ ಭಾಗ್ಯದ ಚಿಹ್ನೆ ಆಗಿದೆ. ಏಕೆಂದರೆ ಬಾಪ್ ದಾದಾ ಟೀಚರ್ಸ್ಗೆ ಗುರು ಸಹೋದರರ ರೂಪದಲ್ಲಿ ನೋಡುತ್ತಾರೆ. ತನ್ನ ಸಮಾನ ರೂಪದಲ್ಲಿ ಏಕೆ ನೋಡುತ್ತಾರೆಂದರೆ ಟೀಚರ್ಸಿಗೆ ತಂದೆಯ ಆಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಗುರುಗಳ ಗದ್ದೆ ಇರುವಂತೆ ಇದು ಮುರುಳಿಯ ಸಿಂಹಾಸನವಾಗಿದೆ. ಇಲ್ಲಿ ಮುರುಳಿ ಧಾರಣೆ ಮಾಡಿಸಬೇಕು ಹಾಗೂ ಹೇಳಬೇಕು. ಮುರುಳಿಯನ್ನು ಹೇಳುವುದಷ್ಟೇ ಅಲ್ಲ, ಧಾರಣೆಯನ್ನು ಸಹ ಮಾಡಿಸಬೇಕು. ಬಾಪ್ ದಾದಾರವರು ಟೀಚರ್ಸ್ಗೆ ಗುರು ಸಹೋದರ ಆಸನವನ್ನು ಕೊಟ್ಟಿದ್ದಾರೆ ಹಾಗೂ ವಿದೇಶದಲ್ಲಿ ಅತಿ ಬೇಗ ಸಿಂಹಾಸನ ಅಧಿಕಾರಿಗಳಾಗಿ ಬಿಡುತ್ತಾರೆ. ಈ ರೀತಿ ಧೈರ್ಯದಿಂದ ಜವಾಬ್ದಾರಿ ಕಿರೀಟವನ್ನು ಧಾರಣೆ ಮಾಡುವುದು ಕಡಿಮೆ ಮಾತೇನಲ್ಲ ಎಂದು ಬಾಪ್ ದಾದಾರವರು ಖುಷಿ ಪಡುತ್ತಿದ್ದಾರೆ. ಆದರೆ ಗುರು ಸಹೋದರ ಅರ್ಥಾತ್ ತಂದೆ ಸಮಾನ, ಎಲ್ಲರೂ ತಂದೆಯ ಸಮಾನ. ಆದರೆ ಟೀಚರ್ಸಿಗೆ ವಿಶೇಷವಾಗಿ ಜವಾಬ್ದಾರಿಯ ಕಿರೀಟ ಪ್ರಾಪ್ತಿಯಾಗುತ್ತದೆ. ಬಾಪ್ ದಾದಾರವರಿಗೆ ಟೀಚರ್ಸಿನ ಸಂಘಟನೆ ತುಂಬ ಇಷ್ಟವಾಗುತ್ತದೆ. ಆದರೆ ಇಂದಿನ ಈ ವಿಶೇಷ ಶಬ್ದ ನಿರಂತರ ಅಟೆನ್ಷನ್ ಇರಬೇಕು. ಒಳ್ಳೆಯದು. ಭಾರತದ ಟೀಚರ್ಸ್ ನಿಂತುಕೊಳ್ಳಿ. ಭಾರತದವರು ಸಹ ಕಡಿಮೆಯಲ್ಲ. ಕೇಳಿದರಲ್ಲವೇ ತಂದೆ ಟೀಚರ್ಸನ್ನು ಯಾವ ದೃಷ್ಟಿಯಿಂದ ನೋಡುತ್ತಾರೆ. ಈ ಮುರುಳಿ ಏಳುವ ಸ್ಥಾನ ತುಂಬ ಭಾಗ್ಯವಂತರಾಗಿದ್ದೀರಿ, ತುಂಬ ಲಕ್ಕಿಗಳಾಗಿದ್ದೀರಿ. ಏಕೆಂದರೆ ಸಾಕಾರ ರೂಪದಲ್ಲಿ ಯಾರು ನಿಮಿತ್ತರಾಗಿದ್ದಾರೆ. ಒಳ್ಳೆಯದು. ದಾದಿಯರಂತೂ ಒಬ್ಬರು ವಿದೇಶದಲ್ಲಿ ಮತ್ತೊಬ್ಬರು ಮಧುಬನದಲ್ಲಿರುತ್ತಾರೆ. ಆದರೆ ಪ್ರತಿ ಸ್ಥಾನದಲ್ಲಿ ಸಾಕಾರ ರೂಪದಲ್ಲಿ ಟೀಚರ್ಸ್ ನಿಮಿತ್ತ ಆಗಿದ್ದಾರೆ. ಅಥವಾ ಪಾಂಡವರು ಸಹ ನಿಮಿತ್ತ ಇದ್ದಾರೆಯೇ? ಕೇವಲ ಟೀಚರ್ಸ್ ಅಷ್ಟೇ ಅಲ್ಲ, ಪಾಂಡವರು ಸಹ ಇದ್ದಾರೆ. ಅವರನ್ನು ಹಿರಿಯ ಸಹೋದರರೆಂದು ಹೇಳುತ್ತೀರಲ್ಲವೇ? ಅವಶ್ಯವಾಗಿ ಪಾಂಡವರು ಇರುತ್ತಾರೆ. ಶಕ್ತಿಯರು ಹಾಗೂ ಪಾಂಡವರು ಇಬ್ಬರಿಂದಲೂ ಆದಿಯಿಂದ ಕಾರ್ಯ ನಡೆಯುತ್ತಾ ಬಂದಿದೆ. ಪಾಂಡವರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ವಿಶ್ವ ಕಿಶೋರ್ ದಾದಾ ಇದ್ದರಲ್ಲವೇ? ಆನಂದ್ ಕಿಶೋರ್, ವಿಶ್ವ ಕಿಶೋರ್ ಆರಂಭದವರಾಗಿದ್ದಾರೆ. ಹೀಗೆ ಪಾಂಡವರು ಸಹ ಜೊತೆಯಲ್ಲಿದ್ದಾರಲ್ಲವೇ? ಆದರೆ ಬಹಳ ಟೀಚರ್ಸ್ ನಿಮಿತ್ತರಾಗುತ್ತಾರೆ. ಪಾಂಡವರು ಬ್ಯಾಕ್ಬೋನ್ ಆಧಾರ ಆಗಿದ್ದೀರಿ. ಟೀಚರ್ಸ್ಗೂ ಸಹ ಬ್ಯಾಕ್ಬೋನ್ ಆಗಿದ್ದೀರಿ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರವಿದೆ. ಆದರೆ ಡಬಲ್ ವಿದೇಶದ ಪಾಂಡವರು ಸಹ ಟೀಚರ್ಸ್ ಆಗುತ್ತಾರೆ. ಭಾರತದಲ್ಲಿ ಪಾಂಡವರು ಟೀಚರ್ಸ್ ಆಗುವುದು ಕಡಿಮೆ. ಆದರೆ ಬಾಪ್ ದಾದಾ ಟೀಚರ್ಸಿಗೆ ಈ ಮಾತನ್ನು ತಿಳಿಸಿಕೊಡುತ್ತಾರೆ. ಟೀಚರ್ಸ್ ಅರ್ಥಾತ್ ತಮ್ಮ ಜೀವನದಿಂದ ತಂದೆಯನ್ನು ಸಾಕ್ಷಾತ್ಕಾರ ಮಾಡಿಸುವವರಾಗಿದ್ದಾರೆ. ತಮ್ಮ ಈ ಜೀವನದಿಂದ ತಮ್ಮ ಭವಿಷ್ಯವು ಸ್ಪಷ್ಟವಾಗಿ ಕಾಣುತ್ತದೆ. ಇಂತಹ ಟೀಚರ್ಸ್ ಅಲ್ಲವೇ? ನಿಮ್ಮನ್ನು ನೋಡಿ ಬಾಪ್ ದಾದಾರವರ ಪಾಲನೆಯ ಅನುಭವ ಆಗಬೇಕು. ಪರಮಾತ್ಮನ ಶಕ್ತಿಗಳು ತಮ್ಮ ಮಾತು ಹಾಗೂ ಚೆಹರೆಯಿಂದ ಕಾಣಬೇಕು. ಇಂತಹ ಟೀಚರ್ ಹೇಳಿದರು ಎಂದು ಹೇಳಬಾರದು. ಬಾಪ್ ದಾದಾ ಟೀಚರ್ಸಿನ ಜೀವನದಿಂದ ಅನುಭವ ಮಾಡಿಸಿದರೆಂದು ಹೇಳಬೇಕು. ಬಾಬಾರವರೊಂದಿಗೆ ಎಲ್ಲರ ಸಂಬಂಧ ಜೋಡಿಸುವುದು ಇದಾಗಿದೆ ಶಿಕ್ಷಕರ ಕರ್ತವ್ಯ. ಪ್ರತಿಯೊಬ್ಬರ ಹೃದಯದಿಂದ ಪ್ರತಿ ಸಮಯ ಬಾಬಾ ಎಂದೇ ಬರಲಿ. ಪ್ರತಿಯೊಬ್ಬರ ಈ ಗ್ರೂಪ್ ಸಹ ಚೆನ್ನಾಗಿ ಮಾಡಿದ್ದಾರೆ. ಏಕೆಂದರೆ ವ್ಯಕ್ತಿಗತ ರಿಫ್ರೆಶ್ಮೆಂಟ್ ಸಿಗುವುದರಿಂದ ಉತ್ತಮ ಅನುಭೂತಿಯನ್ನು ಮಾಡುತ್ತಾರೆ. ಗ್ರೂಪ್ಸ್ನಲ್ಲಿ ಉತ್ತಮವಾದ ಫಲಿತಾಂಶ ಸಿಗುತ್ತದೆ. ಇದು ಒಳ್ಳೆಯದೇ ಆಗಿದೆ. 4 ಕಡೆಯ ಜನ್ಮೋತ್ಸವ ಆಚರಣೆ ಮಾಡುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಗೆ ಸದಾ ಅಲೌಕಿಕ ಜನ್ಮದ ಅಲೌಕಿಕ ದಿವ್ಯ ಕರ್ತವ್ಯ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಒಬ್ಬ ತಂದೆಯಲ್ಲದೆ ಬೇರೆ ಯಾರೂ ಇಲ್ಲ. ಇಂತಹ ಏಕ್ನಾಮಿ ಹಾಗೂ ಸರ್ವ ಖಜಾನೆಗಳ ಏಕ್ನಾಮಿ ಅವತಾರ ಮಕ್ಕಳಿಗೆ ಸದಾ ಪ್ರತಿ ವರದಾನ ಹಾಗೂ ಆಸ್ತಿಯನ್ನು ಜೀವನದ ಮೂಲಕ ಪ್ರತ್ಯಕ್ಷ ಮಾಡುವ ಉಮಂಗ ಉತ್ಸಾಹದಲ್ಲಿರುವ ಮಕ್ಕಳಿಗೆ ಬಾಪ್ ದಾದಾರವರ ಅಲೌಕಿಕ ಜನ್ಮದಿನದ ಶುಭಾಶಯಗಳೊಂದಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ.
ದಾದಿಯರೊಂದಿಗೆ ದಾದೀಜಿಯವರು ಬಾಪ್ ದಾದಾರವರಿಗೆ ಜನ್ಮದಿನದ ಸಲುವಾಗಿ ಬಹಳ ಅಭಿನಂದನೆಗಳನ್ನು ಸಲ್ಲಿಸಿದ್ದರು. ಇಂದಿನ ಮಾಲೆಯಲ್ಲಿ ತಾವೆಲ್ಲರೂ ಸೇರಿರುವಿರಿ. ಮಾಲೆಯನ್ನು ನೆನಪು ಮಾಡಿಕೊಳ್ಳಲಾಯಿತಲ್ಲವೇ? ನೀವು ಆದಿಯ ಸ್ಥಾಪನೆಯ ರತ್ನ. ಈ ಮಾಲೆಯಲ್ಲೂ ನೀವು ಮಣಿಯಾಗಿದ್ದೀರಿ. ಸ್ಥಾಪನೆಯಲ್ಲೂ ನಿಮಿತ್ತರಾಗಿ, ಪಾಲನೆಯಲ್ಲೂ ನಿಮಿತ್ತರಾಗಿ, ಈಗ ತಂದೆಯ ಜೊತೆ ಹಿಂತಿರುಗಲು ಸಹ ನಿಮಿತ್ತರಾಗುತ್ತೀರಲ್ಲವೇ? ಬಾಪ್ದಾದ ಮನೆಯ ಬಾಗಿಲನ್ನು ಒಬ್ಬರೇ ತೆರೆಯುವುದಿಲ್ಲ, ನಿಮಗಾಗಿ ತಡೆಯಲಾಗಿದೆ. ನೀವು ಬಂದರೆ ಬಾಗಿಲು ತೆರೆಯಬಹುದು, ಆದರೆ ಸೇವೆಯನ್ನು ಸಂಪೂರ್ಣ ಮಾಡಬೇಕಾಗುತ್ತದೆ. ಏಕೆಂದರೆ ಸಾಕಾರದಲ್ಲಿ ತಮ್ಮನ್ನು ನಿಮಿತ್ತ ಮಾಡಲಾಗಿದೆ. ಸಾಕಾರನ ಈ ಕರ್ತವ್ಯವನ್ನು ಪೂರ್ತಿ ಮಾಡಬೇಕಾಗುವುದು. ಇಂದು ಎಲ್ಲರೂ ಯಾರನ್ನೂ ನೋಡುತ್ತಾರೆ. ಎಲ್ಲರ ದೃಷ್ಟಿ ಯಾರ ಕಡೆ ಹೋಗುತ್ತದೆ? ನಿಮ್ಮ ಕಡೆಯೇ ಹೋಗುತ್ತದೆ ಎಲ್ಲವೇ? ನಿಮಿತ್ತರಾಗಿರುವ ಕಡೆ ಎಲ್ಲರ ದೃಷ್ಟಿ ಹೋಗುತ್ತದೆ. ಎಲ್ಲರ ದೃಷ್ಟಿಯಲ್ಲಿ ತಾವಿದ್ದೀರಿ. ತಂದೆಯ ದೃಷ್ಟಿ ಅಂತೂ ಬೇಅದ್ದಿನ ದೃಷ್ಟಿ ಆಗಿದೆ. ಆದುದರಿಂದ ತಾವೆಲ್ಲರೂ ತಂದೆಯ ನಯನಗಳಲ್ಲಿ ಇದ್ದೀರಿ. ಎಲ್ಲರೂ ಕಣ್ಮಣಿಗಳಾಗಿದ್ದೀರಿ. ಬಹಳ ಒಳ್ಳೆಯದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಹಾಗೂ ಮಾಡಲೇಬೇಕು. ಏಕೆಂದರೆ ತನ್ನ ನಾಟಕದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಮಜಾ ಅನಿಸುತ್ತದೆ ಎಲ್ಲವೇ? ತುಂಬ ಒಳ್ಳೆಯದು. ವರದಾನ: ಅಲ್ಪ ಕಾಲದ ಆಶ್ರಯದ ದಡವನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುವಂತಹ ಯಥಾರ್ಥ ಪುರುಷಾರ್ಥಿ ಭವ. ಪುರುಷಾರ್ಥದ ಅರ್ಥ ಇದಲ್ಲ, ಒಂದು ಬಾರಿ ಮಾಡಿದ ತಪ್ಪನ್ನು ಪದೇ ಮಾಡುತ್ತಿರುವುದು ಮತ್ತು ಪುರುಷಾರ್ಥವನ್ನು ತಮ್ಮ ಆಶ್ರಯವಾಗಿ ಮಾಡಿಕೊಳ್ಳುವುದು. ಯಥಾರ್ಥ ಪುರುಷಾರ್ಥಿ ಅರ್ಥಾತ್ ಪುರುಷ ಆಗಿ ರಥದ ಮೂಲಕ ಕಾರ್ಯ ಮಾಡುವಂತವರು. ಈಗ ಅಲ್ಪ ಕಾಲದ ಆಶ್ರಯದ ದಡವನ್ನು ಬಿಟ್ಟು ಬಿಡಿ. ಎಷ್ಟೋ ಮಕ್ಕಳು ತಂದೆಗೆ ಬದಲಾಗಿ ಹದ್ದಿನ ದಡಗಳನ್ನು ಆಶ್ರಯವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ. ಇಲ್ಲ ತಮ್ಮ ಸ್ವಭಾವ ಸಂಸ್ಕಾರಗಳನ್ನು, ಇಲ್ಲ ಪರಿಸ್ಥಿತಿಗಳನ್ನು. ಇದೆಲ್ಲ ಅಲ್ಪಕಾಲದ ಆಶ್ರಯ, ತೋರಿಕೆಗಾಗಿ ಮಾತ್ರ ಮೋಸ ಮಾಡುವುದಾಗಿದೆ. ಒಬ್ಬ ತಂದೆಯ ಆಶ್ರಯವೇ ಛತ್ರಛಾಯೆ ಆಗಿದೆ. ಸ್ಲೋಗನ್: ಜ್ಞಾನಪೂರ್ಣ ಇವರೇ ಆಗಿದ್ದಾರೆ. ಯಾರು ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಸ್ವಯಂವನ್ನು ಸಮರ್ಥ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಓಂ ಶಾಂತಿ.